ಇನ್ಮೇಲೆ ನಡೆಯಲ್ಲ VIP ಟ್ರೀಟ್ಮೆಂಟು. ಪರಪ್ಪನ ಅಗ್ರಹಾರ ಜೈಲು ಅಷ್ಟೆಲ್ಲ ಇಡೀ ರಾಜ್ಯಾದ್ಯಂತ ಅನ್ವಯವಾಗುವಂತೆ ಎಲ್ಲ ಜೈಲುಗಳಿಗೂ ಕೂಡ ಅಲೋಕ್ ಕುಮಾರ್ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನೋಡ್ತಾ ಇದ್ವಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ, ಐಷಾರಾಮಿ ಜೀವನ, ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಏನು ಕೇಳ್ತಾರೆ, ಏನು ಕುಡಿತಾರೆ ಎಲ್ಲ ಸಿಗುತ್ತಾ ಇತ್ತು. ಅದರಲ್ಲೂ ದರ್ಶನ್ ಅವರು ಹೋದ ಮೇಲಂತರೂ ಕೇಳಬೇಕಾ? ಸುಪ್ರೀಂ ಕೋರ್ಟ್ ಕೂಡ ಬಹಳ ಖಾರವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ರಾಜಾತಿಥ್ಯ ಸಿಗಬಾರ್ದು ಅಂಥೇಳಿ. ಈಗ ಬಂದಿರುವಂಥ ಸುತ್ತೋಲೆ ಇದೆಯಲ್ವಾ, ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. 1963 ಏನಿದೆ ಆ ಒಂದು ಕಾರಾಗೃಹ ಕೆಲವೊಂದಿಷ್ಟು ನಿಬಂಧನೆಗಳು, ಕಾಯ್ದೆಗಳು ಅದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಈಗ ಬಂದಿರುವಂಥ ಒಂದು ಸುತ್ತೋಲೆ ಇದೆಯಲ್ವಾ, ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ಈಗ ಸಂದರ್ಶಕರಂತ ವಾರಕ್ಕೊಂದ್ಸಲ ಏನಾದರೂ ಅವರ ಸಂಬಂಧಿಕರು, ಅವರ ಹಿತೈಷಿಗಳು ಭೇಟಿ ಮಾಡಲಿಕ್ಕೆ ಹೋದಾಗ ಏನೋ ಕೈಲಿ ಹಿಡ್ಕೊಂಡು ಹೋಗಿರ್ತಾರೆ, ಹಣ್ಣು, ಡ್ರೈ ಫ್ರೂಟ್ಸು ಅಥವಾ ಇನ್ನೇನೋ ಊಟ. ಆದರೆ ಊಟ ತೆಗೆದುಕೊಂಡು ಹೋಗಂಗಿಲ್ಲ, ಪ್ಯಾಕ್ ಮಾಡಿರುವಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬಹುದು. ಅಲ್ಲೇ ನಾವು ಚಿಕನ್ ಕಬಾಬ್ ಮಾಡಿದ್ದೀವಿ, ಮನೇಲಿ ಎಗ್ ರೈಸ್ ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಿ, ಅಯ್ಯೋ ಪಾಪ ನನ್ನ ಮಗಳು ಜೈಲಲ್ಲಿ ಇದ್ದಾಳೆ ಅಂತ ತೊಗೊಂಡು ಹೋದರೆ ಒಳಗಡೆ ಅವಕಾಶ ಕೊಡೋದಿಲ್ಲ. 2 kg ಇರಬೇಕಂತೆ. ನೋಡಿ, ಅಲ್ಲಿ ತೂಕನೂ ಹೇಳಿದ್ದಾರೆ, ಅಳತೆ ಮಾಡ್ತಾರೆ. ಸೇಬು, ಬಾಳೆ, ಪೇರ್ಲೆ ಹೀಗೆ ಸಪೋರ್ಟ್ ಆಗಿರ್ಬೋದು, 2 kg ಮೀರೋಂಗಿಲ್ಲ ಹಣ್ಣುಗಳದ್ದು. ಮತ್ತು ಡ್ರೈ ಫ್ರೂಟ್ಸ್ ಅಥವಾ ಬೇಕರಿ ಐಟಮ್ಸ್ ಇದ್ದರೆ 500 ಗ್ರಾಮ್ ಅಷ್ಟೇ, ಅರ್ಧ kg ಅಷ್ಟೇ ಕೊಡಬೇಕು. ಇಲ್ಲ ನನ್ನ ಮಗಳಿಗೆ ಭಾಳ ಇಷ್ಟ ಇದು, ಇಲ್ಲ ನನ್ನ ಯಜಮಾನರಿಗೆ ಭಾಳ ಪ್ರೀತಿ ಇದು ಅಂಥೇಳಿ ನೀವು kg ಚೀಲ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಈ ಟಫ್ ರೂಲ್ಸನ್ನು ಜಾರಿಗೆ ತರಲಾಗ್ತಾ ಇದೆ. ವಿಶೇಷ ಸೌಲಭ್ಯಗಳಿಗೆ ಇನ್ನು ಮುಂದೆ ಕತ್ತರಿ ಬೀಳೋದು ಗ್ಯಾರಂಟಿ. ದರ್ಶನ್ ಹಾಗೆ ಪವಿತ್ರ ಗೌಡ ಅವರು ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟರು. ದರ್ಶನ್ಗೆ ಇದೊಂದು ರೀತಿ ಕೊತ ಅಂತ ಕುದೀತಾ ಇದೆ ನೋಡಿ. ಅವರು ಎಕ್ಸ್ಟ್ರಾ ದಿಂಬು ಕೇಳಿದರು, ಪವಿತ್ರ ಗೌಡ ಮತ್ತು ಲಕ್ಷ್ಮಣ್ ನಾಗರಾಜ್ ಮನೆ ಊಟ ಕೇಳಿದರು, ಅದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಹಾಗಾಗಿನೇ ಇನ್ನು ಮುಂದೆ ಯಾರ ಆಟನೂ ಕೂಡ ನಡೆಯೋದಿಲ್ಲ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ವಕೀಲರಿದ್ದಾರೆ, ರಾಜಲಕ್ಷ್ಮಿ ಅಂಕಲಿಗೆ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲೋಕೇಶ್ವರ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ಸರ್, ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರೋದು, ನೀವು ನೋಡಿದ್ರಿ ರಾಜಾತಿಥ್ಯ ಕೇಸು ರೆಸಾರ್ಟ್ ಆಗಿತ್ತು, ಪರಪ್ಪನ ಅಗ್ರಹಾರ ಜೈಲು, ಏನು ಕೇಳ್ತಾರೋ ಅದೇ ಸಿಗ್ತಾ ಇತ್ತು. ದರ್ಶನ್ ಅವರೇ ಜೈಲಿಗೆ ಬರಬೇಕಾಯ್ತಾ ಅಂತ ಈ ನಿಯಮಗಳಲ್ಲಿ ಬದಲಾವಣೆ ಆಗಲಿಕ್ಕೆ, VIP ಟ್ರೀಟ್ಮೆಂಟ್ಗೆ ಬ್ರೇಕ್ ಹಾಕಲಿಕ್ಕೆ? ಬ್ರದರ್, ಇದು ದರ್ಶನ್ ನಿಂದ ಪ್ರಾರಂಭ ಆಗಿದೆ ಅನ್ನೋ ವಿಚಾರ ಏನಿಲ್ಲ ಇದರಲ್ಲಿ. ಇದಕ್ಕೆ ಇತಿಹಾಸ ತುಂಬಾ ಇದೆ. ಜೈಲಲ್ಲಿ ರಾಜಾತಿಥ್ಯಗಳು ಕೊಡೋದು ಇತಿಹಾಸ ತುಂಬಾ ಇದೆ. ತಮ್ಗೆ ಗೊತ್ತಿದೆಯೋ ಇಲ್ವೋ, ಸುಮಾರು 20-25 ವರ್ಷಗಳ ಹಿಂದೆನೆ ಏನು ಒಂದು ದೊಡ್ಡ ಚಾಪಕಾಗದದ ಹಗರಣ ನಡೀತು. ಆ ಸಂದರ್ಭದಲ್ಲಿ ನಡೆದಂತ ಈ ರಾಜಾತಿಥ್ಯದ ಕಾರಣ ಒಬ್ರು DIG ಮತ್ತೆ ಆ ಚಾಪಕಾಗದ ಹಗರಣದಲ್ಲೂ ಭಾಗವಹಿಸುವಂತ ಪರಿಸ್ಥಿತಿಯಲ್ಲಾಗಿ DIG SP-ಗಳೆಲ್ಲ ಜೈಲ್ಗೆ ಹೋದ್ರು. ಅವಾಗ ತಮ್ಗೆ ಅದು ಗೊತ್ತಿದ್ರೆ ನೆನ್ಸ್ಕೊಳ್ಳಿ. ಖಂಡಿತ. ಸೊ ಹಾಗಾಗಿ ಅನಂತರ ಬೇಕಾದಷ್ಟು ಈ ಜೈಲಲ್ಲ, ಬೇರೆ ಬೇರೆ ಜೈಲ್ಗಳಲ್ಲೂ ಈ ತರದ ಪ್ರಕರಣಗಳು ಜಾಸ್ತಿ ಆಗಿದೆ. ಬೆಂಗಳೂರಲ್ಲೇ ಯಾಕೆ ಅಂತಂದ್ರೆ ಮೇಜರ್ ಏನು ಇನ್ಫ್ಲೂಯೆನ್ಷಿಯಲ್ ಫೆಲೋಸ್, ದೊಡ್ಡ ರೌಡಿಗಳು, ಮತ್ತೆ ರಾಜಕೀಯ ಪ್ರಭಾವಿತ ವ್ಯಕ್ತಿಗಳು, ಫಿಲಂ ಆರ್ಟಿಸ್ಟ್ಗಳು ಇರ್ಬೋದು, ಈ ತರ ಸೆಲೆಬ್ರಿಟೀಸ್ ಸೇರಿ ಜಾಸ್ತಿ ಬಂದು ಡಂಪ್ ಆಗ್ತಾರೆ ಈ ಪರಪ್ಪನ ಅಗ್ರಹಾರ ಅಂತ. ಮೊದಲು ಸಿಟಿ ಒಳಗಿದ್ದ ಜೈಲು, ಅದಿನ್ನೂ ಜಾಸ್ತಿ ಅನುಕೂಲಗಳು ಕೊಡೋದಕ್ಕೆ ಅವಕಾಶ ಜಾಸ್ತಿ ಇತ್ತು. ಈಗ ಊರಾಚೆ ತಗೊಂಡೋದ್ರು, ಅಲ್ಲೂ ಅದು ಕಂಟಿನ್ಯೂ ಆಗಿದೆ. ಕಾರಣ ಒಂದು ಆಮಿಷ, ಎರಡನೇದು ಇನ್ಫ್ಲೂಯೆನ್ಸ್ ಅಂದ್ರೆ ಒತ್ತಡಗಳು, ಮೂರನೇದು ಭಯ ಇಡಿಸೋದು. ಈ 3 ಹಂತಗಳನ್ನ ದಾಟಿ ಪಾಪ ಕೆಳಗಿನ ಸಿಬ್ಬಂದಿ ಕೆಲಸ ಮಾಡೋದು ಕಷ್ಟ.
ಅವ್ರುಗಳು ಇನ್ಫ್ಲೂಯೆನ್ಸ್ ಅಲ್ಲಿ ಅಥವಾ ಹಣದಾಸೆಗೋ ಬೈಕೋ ಮೇಲಧಿಕಾರಿನೂ ಹೇಳಿ ಇನ್ವಾಲ್ವ್ ಆಗಿರುವಂತದ್ದು ಬೇಕಾದಷ್ಟು ಇದೆ. ಈಗ ಮೊನ್ನೆ ಎಲ್ಲ ನೋಡಿದ್ರಲ್ಲ, ಎಸ್ ಪಿಗಳು ಇದು ಹೌದು. ಸಂಬಂಧಪಟ್ಟ ಸೂಪರ್ಡೆಂಟ್ಸ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಈ ಈ ಪರಿಸ್ಥಿತಿಯಲ್ಲಿ ಇದು ನಿರಂತರ. ಅದಕ್ಕೆ ನಾನು ಅಲೋಕ್ ಕುಮಾರ್ ಅವರು ಏನೀಗ ಒಂದಷ್ಟು ಬದಲಾವಣೆಗಳ ತರ ಕೊಟ್ಟಿದ್ದಾರೆ, ಅದು ಎಲ್ಲದಕ್ಕೂ ಪರಿಹಾರ ಅಂತ ಅನ್ನೋ ಪ್ರಶ್ನೆ ಏನಿಲ್ಲ. ಈಗ ಕರೆಕ್ಟ್. ಕೇವಲ ಕೊಡೋ ಐಟಮ್ಸ್ ಗಳ ಒಂದು ವೆಯ್ಟ್ ಅದರಲ್ಲಿ ಕಡಿಮೆ ಮಾಡಿ ತಗೊಂಡು ಹೋಗಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ಪ್ರಾಬ್ಲಮ್ ಯಾವುದು ಇಲ್ಲಿ ಅಂದ್ರೆ ಮೊಬೈಲ್ ಗಳನ್ನ ಶಿಫ್ಟ್ ಮಾಡೋದು. ಮೊಬೈಲ್ ತಗೊಂಡು ಹೋಗಂಗಿಲ್ಲ, ಯೂಸ್ ಮಾಡಂಗಿಲ್ಲ. ಹೌದು ಹೌದು ಹೌದು. ಮೇಜರ್ ಪ್ರಾಬ್ಲಮ್ ಅದು. ಮೊಬೈಲ್ ಗಳನ್ನ ಒಳಗಡೆ ಬಿಡ್ದಂಗ್ ನೋಡ್ಕೊಳೋದು. ಮತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ಅದ್ ಏನ್ ಬೇಕಾದ್ರೂ ಆಗ್ಬೋದು. ಈಗ ಅವ್ನ ಯಾರ ಟೆರರಿಸ್ಟ್ ಹತ್ರ ಬೇಕಾದಷ್ಟು 2-3 ಮೊಬೈಲು ಮತ್ತಿನ್ನು ಏನೇನೋ ಅವ್ರ ಹತ್ರ ವಿಚಾರ ಆಗಿದ್ದೆಲ್ಲ ನಾವು ನೋಡಿದ್ವು. ಸೊ ಏನೋ ಊಟ ತಗೊಂಡೋಗ್ ಕೊಟ್ರು, ಹಣ್ಣು ತಗೊಂಡೋಗ್ ಕೊಟ್ರು, ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ಇಶ್ಯೂ ಇರೋದು ಒಳಗೆ ಕೂತ್ಕೊಂಡು ಕ್ರೈಮ್ ಮಾಡೋದು, ಕರೆಕ್ಟ್ ಕರೆಕ್ಟ್. ಒಳಗೆ ಕೂತ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡೋದು, ಟೆರರಿಸಂ ಕ್ರಿಯೇಟ್ ಮಾಡೋದು. ಇದೆಲ್ಲದಕ್ಕೂ ಅವಕಾಶ ಆಗೋದಾದ್ರೆ ಜೈಲಲ್ಲಿ ನೀವು ಏನ್ ಮಾಡ್ತಾ ಇದೀರ ಅನ್ನೋದನ್ನ ಎಲ್ಲರೂ ಕ್ವಶನ್ ಮಾಡ್ತಾರೆ. ಅಂದ್ರೆ ಅದ್ರ ಬಗ್ಗೆ ಸಪರೇಟ್ ಆದಂತ ಒಂದು ಸುತ್ತೋಲೆ ಬರ್ಬೇಕು ಸರ್. ಈಗ ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಇನ್ನೇನೋ ಗಾಂಜಾ ಸಿಗ್ತಾ ಇದೆ. ಇಲ್ಲ, ಸುತ್ತೋಲೆಗಳು ಬರುತ್ತಲೇ ಇದೆ. ಸುತ್ತೋಲೆ ಹೊಸದಲ್ಲ ಇದು. ಹೌದು ಹೌದು. ಎಲ್ಲಾ ಕಾಲಕ್ಕೂ ತಗೊಂಬರ್ಬಾರ್ದು ಅನ್ನೋದಿದೆ. ಪ್ರತಿ ಸತಿ CCB ಅವರು ಮತ್ತೊಬ್ರು ಹೋಗಿ ರೈಡ್ ಮಾಡೋದು, ಮೊಬೈಲ್ ಸೀಸ್ ಮಾಡೋದು, ಇದ್ದೇ ಇದೆ ಅಲ್ಲಿ. ಎಷ್ಟ್ ಸತಿ ರೈಡ್ ಆಗಿದೆ ಚೆಕ್ ಮಾಡಕ್ ಹೇಳಿ. ಕರೆಕ್ಟ್. ಆಗಿಲ್ಲ ಅಂತ ಪ್ರಶ್ನೆ ಹೇಳಕ್ಕಲ್ಲ. ಅವರು DCP ಇದ್ದಾಗ ಅವ್ರಿಗೂ ಗೊತ್ತಿದೆ ಅದು. ಸೌತ್ DCP ಇದ್ದಾಗೆ ಅವಾಗ ಇವ್ರಿಗೆ ಬರ್ತಿತ್ತು. ಸೌತ್ ಈಸ್ಟ್ ಫಾರ್ಮ್ ಆಗಿ ಬಂದು ಸೌತ್ಗೆ ಬರ್ತಿತ್ತದು. ನಾನ್ ಹೇಳ್ತಾ ಇರೋದು, ನೀವು ಎಲ್ಲಿವರೆಗೂ ಜೈಲ್ನ ಅಕ್ಸೆಸ್ ಕಂಟ್ರೋಲ್ ಅಂತ ಏನಿದೆ, ಎಂಟ್ರಿ, ಅಲ್ಲಿ ನೀವು ಸರಿಯಾಗಿ ರೆಗ್ಯುಲೇಷನ್ ಮಾಡದಿದ್ರೆ ನೀವು ತೂಕ ಕಡಿಮೆ ಮಾಡೋದು ಇನ್ನೊಂದು ಇದರಿಂದ 3 kg ತಗೊಂಡೋಗೋದು 2 kg ತಗೊಂಡೋಗೋದು, ಅಥವಾ 1 kg ಬಿರಿಯಾನಿ ತಗೊಂಡವನು ಅರ್ಧ kg ಬಿರಿಯಾನಿ ತಗೊಂಡೋಗೋದು, ಏನ್ ಪ್ರಶ್ನೆ ಅಂತ ಅದು ಇದೇ ವಿಚಾರ ಆಗುತ್ತೆ ಅಲ್ಲಿ. ಒಳಗಡೆ ತಗೊಂಡೋಗಿರೋದು ವಿಚಾರಗಳು ಬೇರೆವು. ಡ್ರಿಂಕ್ಸು, ಮೊಬೈಲು, ಸಿಗರೇಟು, ಏನು ಪ್ರೈವೇಟೆಡ್ ಇದೆ ಅದು ವಿಚಾರ ಮುಖ್ಯ. ಈಗ ಇಲ್ಲಿ ಹಣ್ಣು, ತರಕಾರಿ, ಸೊಪ್ಪು ಇದೆಲ್ಲ ಇಶ್ಯೂ ಅನ್ನ ನನಗೆ ಅನ್ನಿಸ್ತಿಲ್ಲ ಇಲ್ಲಿ. ಸರ್, ದರ್ಶನ್ ಅವ್ರಿಗೆ ಇತರ ಕೈದಿಗಳು ಬೈಕೊಳ್ತಿದಾರಂತೆ, ಯಾಕಾದ್ರೂ ದರ್ಶನ್ ಜೈಲಿಗೆ ಬಂದ್ರಪ್ಪ, ನಮ್ಗೆ ಸಿಗ್ತಾ ಇಲ್ಲ ಅಂತೇಳಿ. ಅದೇ ಈ ಸಂದರ್ಭಕ್ಕೆ ಈಗ ಎಲ್ಲರಿಗೂ ಓರಿ ಕಣ್ಣು ಮಾರಿ ಮೇಲೆ ಅಂತ, ಹೌದು ಸಾರಿ, ಮಾರಿ ಕಣ್ಣು ಓರಿ ಮೇಲೆ ಅಂತ ಈಗ ಸಿಕ್ಕಿರೋ ಓರಿ ಅದೊಂದೇ ಈಗ ಅಲ್ಲಿ. ಹಂಗಾಗಿ ಅವ್ರ ಜೊತೆಲಿರೋ ಸಹಜವಾಗಿ ಇವೆಲ್ಲ ಮಾತಾಡ್ಕೊಂಡಿರ್ಬೋದು.